ಇವತ್ತೇನಪ್ಪ ಅಂದರೆ ಮಾನ್ಸೂನ್ ರೈಡ್ ಹೋಗೋಣ ಅಂತ. ನೋಡಿ ಬಂದ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗಿಬಿಡ್ತು. ಸೇಮ್ ಬಟ್ ಡಿಫರೆಂಟ್. ನಮ್ಮ ಡಾಲ್ಫಿನ್ ಒಂದ್ಸಲ ನೋಡ್ಕೊಬಿಡಿ. ರೆಡಿ ಟು ರೇಸ್ ಸರ್ವಿಸ್ ಆಗಿ ನಿಂತ್ಬಿಟ್ಟಿದೆ. ಇದನ್ನು ಹಾಕ್ಸಿದ್ದೀನಿ, ಟ್ರಾವೆಲಿಂಗ್ ರ್ಯಾಲಿನ ಇನ್ನೇ ಹಾಕ್ಸಿದ್ದೀನಿ. ಓಕೆ, ಲೆಟ್ಸ್ ಮೀಟ್. ಎಲ್ಲರೂ ಫ್ರೆಂಡ್ಸ್ ಬಂದಮೇಲೆ ಆಗು ಬಂದಿದೆ. ಅಯ್ಯೋ 3 ಗಂಟೆಗೆ ಎದ್ರೆ ತಲೆಗಿಲ್ಲ ಇಲ್ಲ ಹೋಗಿನಿ ಮನೆಗೆ ಆಮೇಲೆ ನನಗೆ ಬಂದಿದ್ದೆ ಗೊತ್ತಿಲ್ಲ ಅಂತ. ನೆಲಮಂಗಲ ಟೋಲ್ ಮಾರ್ನಿಂಗ್ ಕರೆಕ್ಟಾಗಿ 5:10ಕ್ಕೆ ನಾವು ನೆಲಮಂಗಲ ಟೋಲ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಮುಂದೆ ಏನಾಗುತ್ತೆ ಅಂತ ಹಾಕ್ತೀನಿ ನೋಡಿ. ನಮ್ಮ ಹುಡುಗರು ಇನ್ನೂ ಬಂದಿಲ್ಲ. ಯಾವ ಕಡೆ ಹೋದ್ರೂ ಏನೋ ಗೊತ್ತಾಗ್ತಾ ಇಲ್ವೇ. ಬೆಳಿಗ್ಗೆ ಸುಮಾರು 6:15 ಆಗಿರ್ಬೋದು. ನಾನು ಸ್ವಲ್ಪ ಮುಂದೆ ಬಂದಿದ್ದೆ. ಇವರೇನು ಇನ್ನೂ ಬಂದಿಲ್ಲ ಅಂತ ತುಂಬ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಆಮೇಲೆ ನೋಡಿದ್ರೆ ಮೈಸೂರು ನಿಮ್ಮ ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಹೇಳಿ, ಹೆಂಗಿದೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಅಂದರೆ ಅದ್ರ ಕತೆ. ಆಮೇಲೆ ಲಾಸ್ಟಲ್ಲಿ ವ್ಲಾಗಿಗೆ ಲಾಸ್ಟಾಗಿ ಕೊಡೋಣ ಕತೆ ಸ್ಟೋರಿನ. ನೋಡಿದ್ರೆ ಇದು ಮಣ್ಣಿಂದ ಜಲಾಶಯ ಇದ್ದಂಗಿದೆ ನೋಡಿ, ಗುಡ್ಡ. ಇದು ಮಾರ್ಕೋನ ಜಲಾಶಯ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ವಿ ನಾವು. ನಮ್ಮ ರೈಡ್ ಪ್ಲ್ಯಾನ್ ಇದ್ದಿದ್ದೆ ಬೇರೆ. ನೋಡಿ, ಇದೆರಡು ಟರ್ಬೈನ್ ಸಿಸ್ಟಮ್ಗೆ ಮಾಡಿರೋದು. ಏನು ಮಷಿನರಿ ಏನು ಯೂಸ್ ಮಾಡಿಲ್ಲ, ಹಂಗೆ ಮಾಡಿದ್ದಾರೆ. ಇದು ಮ್ಯಾನ್ಯುಯಲ್ ಗೇಟ್. ಮತ್ತು ಆ ಕಡೆ ತುಂಬ ಇದೆ. ಇನ್ನು ನಾವು ಒಂದು ಪಾಯಿಂಟಲ್ಲಿದ್ದೀವಿ. ಯಾರೋ ಮೀನು ಹಿಡಿತಾ ಇದ್ದಾರೆ. शाहरुख खान वाली मार दो एक बार. ಬೆಳಗ್ಗೆ ಒಂದು 90 ಕೊಡ್ಸಿದ್ರೆ ಕುಡ್ಕೊಂಡ್ ಮನ್ಕೊಂತಿದ್ದೆ. ಪ್ರಕೃತಿ ಕರ್ಕೊಬಂದು ಉಪವಾಸ ಗೆಡಗ್ಬಿಟ್ಟು ಇಲ್ಲೆಲ್ಲ ಮೆಟ್ಲೆಲ್ಲ ಹಚ್ಬಿಟ್ಟು ಕಾಲೆಲ್ಲ ನಡ್ಗತರ ಮಾಡೋದು. ಬೆಳಗ್ಗೆ ಒಂದು 90 ಕೊಡ್ಸಿದ್ರೆ ಕುಡ್ಕೊಂಡ್ ಮನ್ಕೊತಿದ್ವಿ. ಇಲ್ಲಿಂದ ನಾವು ಡ್ಯಾಮ್ ನೋಡಿಕೊಂಡು ರಿಟರ್ನ್ ಹೊರಟ್ವಿ. ಬಿಹೈಂಡ್ ದ ಸ್ಕ್ರೀನ್ ಏನಾಗಿತ್ತು ಅಂತ ಮುಂದೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ವಿ. ಇವಾಗ ನೋಡಿ ಟೈಮ್ ಇನ್ನೊಂದು ಅರ್ಧ ಗಂಟೆ ಹೋದ್ರೆ 6 ಗಂಟೆ. ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ.